ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶದಿಂದ JDS ಪಾಳೆಯಕ್ಕೆ ದೊಡ್ಡ ಆಘಾತ ಅಂತೂ ಆಗಿದೆ. ಯಾರು ಕೂಡ ಅದರ ಬಗ್ಗೆ ಸರಿಯಾದ ರಿಯಾಕ್ಷನ್ ಕೊಡ್ತಾ ಇಲ್ಲ. ಆಘಾತದ ಮೇಲೆ ಆಘಾತ. ಬರ ಸಿಡಿಲಿನಂತೆ ಎರಗಿದಂತಹ ಅನಿರೀಕ್ಷಿತ ಫಲಿತಾಂಶದಿಂದ ಶಾಕ್ ಆಗಿದೆ. ಚನ್ನಪಟ್ಟಣ ಫಲಿತಾಂಶದಿಂದ JDS ಪಾಳೆಯಕ್ಕೆ ಆಘಾತವಾಗಿದೆ. ಬರ ಸಿಡಿಲಿನಂತೆ ಬಂದಂತಹ ಅನಿರೀಕ್ಷಿತ ಫಲಿತಾಂಶ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು. ಒಂದು ಕಡೆ ಗೆದ್ದ ಕಾಂಗ್ರೆಸ್ ಪಾಳೆಯದಲ್ಲಿ ಸಹಜವಾಗಿ ಹುಮ್ಮಸ್ಸು ಸಂಭ್ರಮ ಎಲ್ಲ ಮನೆ ಮಾಡಿದೆ. ಆದರೆ ರಿಸಲ್ಟ್ ಶಾಕ್ನಿಂದ ಇನ್ನೂ ದಳಪತಿಗಳು ಹೊರಬಂದಿಲ್ಲ. ಸದ್ಯಕ್ಕೆ ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ. ನಿನ್ನೆ ಅವರಿಬ್ಬರು ಕೂಡ ಡೆಲ್ಲಿಗೆ ಹೊರಟರು. ಆ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದಾಗ ಕುಮಾರಸ್ವಾಮಿ ಅವರು ಏನು ಈಗ ಚರ್ಚೆ ಮಾಡಿ ಏನು ಪ್ರಯೋಜನ, ರಿಸಲ್ಟ್ ಬಂತಲ್ಲ ಬಿಡಿ ಮುಂದಕ್ಕೆ ಮಾತಾಡೋಣ ಅಂತ. ದೇವೇಗೌಡರು ಕೂಡ ನಾನು ಡೆಲ್ಲಿಗೆ ಹೋಗ್ತಿದ್ದೀನಿ, ಬಂದ ಮೇಲೆ ನಾನು ಕರೆದುಬಿಟ್ಟು ನಿಮ್ಮೆಲ್ಲರ ಜೊತೆ ಮಾತನಾಡ್ತೀನಿ, ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂದರು. ಸದ್ಯಕ್ಕಂತೂ ಮೌನಕ್ಕೆ ಜಾರಿದ್ದಾರೆ, ಯಾರೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಆಮೇಲೆ ಇದು ಸಹಜ ಕೂಡ, ನ್ಯಾಚುರಲ್. ಇದು ಆ ಸೋಲನ್ನು ಅರಗಿಸ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ಆಮೇಲೆ ಕಾಲಾನುಕ್ರಮೇಣ ಎಲ್ಲವೂ ಕೂಡ ಮರಿತಾರೆ, ಸಹಜ. ಈಗ ನಿಖಿಲ್ 3ನೇ ಸರ್ತಿ ಸೋತಿರೋದು, ಏನೂ ಮಾಡೋಕ್ಕಾಗಲ್ಲ. ಕಳೆದ 2 ಬಾರಿನೂ ಹೀಗೆ ಆಗಿತ್ತು. ಫಲಿತಾಂಶ ಪರಾಮರ್ಶೆ ಮಾಡುವ ಉಸಾಬರಿಗೆ ದಳಪತಿಗಳು ಹೋಗಿಲ್ಲ. ಸದ್ಯಕ್ಕೆ ಸೆಷನ್ ಮೇಲೆ ಕಾನ್ಸಂಟ್ರೇಷನ್. ಇವತ್ತಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ನೋ ಟಾಕ್ ಓನ್ಲಿ ರೆಸ್ಪಾನ್ಸ್. ಕಾಂಗ್ರೆಸ್ ನಾಯಕರ ಟೀಕೆ ಆರೋಪಗಳಿಂದ ಈಗ JDS ಅಂತರವನ್ನು ಕಾದುಕೊಂಡಿದೆ. ಸಂಸತ್ ಅಧಿವೇಶನ ಮುಗಿದ ಮೇಲೆ ಚನ್ನಪಟ್ಟಣಕ್ಕೆ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮತಗಳನ್ನು ನೀಡಿದ ಮತದಾರರಿಗೆ ಕೃತಜ್ಞತಾ ಸಭೆ ನಡೆಸೋದಕ್ಕೆ ತಯಾರಿ. ಅದೆಲ್ಲ ಡೆಲ್ಲಿಯಿಂದ ಬಂದ ಮೇಲೆ ಸದ್ಯಕ್ಕೆ ರಾಜಕೀಯ ಆರೋಪ ಪ್ರತಿ ಆರೋಪಗಳಿಗೆ ದಳಪತಿಗಳು ಬ್ರೇಕ್ ಹಾಕಿದ್ದಾರೆ. ಎಲ್ಲ ಚುನಾವಣೆಗಳು ಮುಗಿದ ನಂತರನೂ ಹೀಗೇ ಆಗೋದು. ಸೋತವರು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ, ಗೆದ್ದವರು ಸ್ವಲ್ಪ ಹುಮ್ಮಸ್ಸಿಂದ ಕೂಗಾಟ ಕಿರ್ಚಾಟ ಎಲ್ಲ ಮಾಡ್ತಾರೆ. ಬಟ್ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿರ್ತಕ್ಕಂಥದ್ದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಒಂದು ಹಂತಕ್ಕೆ ನಿಖಿಲ್ ಮಾತನಾಡಿದ್ರು ಈ ವಿಚಾರವಾಗಿ. ಬಟ್ ಅವ್ರು ಮಾತಾಡೋದಕ್ಕಿಂತ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದರೆ DK ಶಿವಕುಮಾರ್ ನಿನ್ನೆ ಆರೋಪ ಮಾಡಿದ್ರು, ನಮ್ಮ ಗೆಲುವಿಗೆ BJP ಮತ್ತು JDS ಕಾರ್ಯಕರ್ತರು ಸಹಕರಿಸಿದ್ದಾರೆ ಅಂತ. ನಿಜನಾ? ಏನಾಗಿದೆ? ಒಂದು ಸಮುದಾಯ ನಮ್ಮ ಕಡೆ ಬರಲಿಲ್ಲ ಅಂತ ನಿಖಿಲ್ ಹೇಳಿದರು. ನಿಜನಾ? ಯಾಕೆ ಹಂಗಾಯಿತು? ಆ ಸಮುದಾಯದ ಮತಗಳನ್ನೇ ನಂಬ್ಕೊಂಡಿದ್ರಾ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ. ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ, ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಇದ್ದಿದ್ದು ಬರೀ 14,000 ವೋಟ್ ಲಾಸ್ಟ್ ಟೈಮ್ ಅಸೆಂಬ್ಲಿ. ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. BJPಯವರು ಮಾಡಿದ್ದಾರೆ. ಈಗ ಏನು ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಡೆಲ್ಲಿಯಿಂದ ಬಂದ ಮೇಲೆ ನಿಮ್ಮನ್ನು ನಮ್ಮ ಪಾರ್ಟಿ ಆಫೀಸ್ ಕರೆದು ಭೇಟಿ ಮಾಡ್ತೇನೆ. ನೀವು ಕೇಳೋ ಎಲ್ಲ ಪ್ರಶ್ನೆಗೆ ಉತ್ತರ ಹೇಳ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, JDSನವರ ಈ ಮೌನಕ್ಕೆ ಅರ್ಥ ಏನು ಅಂತ? ಯಾಕೆಂದರೆ ಒಂದು ಕಡೆ ಕಾಂಗ್ರೆಸ್ನವರು ನಿನ್ನೆ DK ಶಿವಕುಮಾರ್ ಹೇಳಿದ್ರು, BJP JDS ಅವರೇ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಗೆಲುವಿಗೆ ಅಂತ. ಒಂದು ರೀತಿ ಸೋಲಿನ ಪರಾಮರ್ಶೆಯನ್ನು ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ಮಾಡಬೇಕಾಗಿತ್ತು. ಬಟ್ ಅದನ್ನು ಅಂತರ ಕಾಯ್ದುಕೊಂಡಿದ್ದು ಯಾಕೆ ಅಂತ? ಅರವಿಂದ್, ಸಹಜವಾಗಿ ಅದು ಸಾರ್ವತ್ರಿಕ ಚುನಾವಣೆ ಇರಲಿ, ಬೈ ಎಲೆಕ್ಷನ್ ಇರಲಿ, ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ ಅಂದರೆ ಆತ್ಮಾವಲೋಕನ ಸಭೆ ಮಾಡ್ತಾರೆ, ಮುಖಂಡರನ್ನ ಕರೆಸಿ ಚರ್ಚೆ ಮಾಡ್ತಾರೆ. ಆದರೆ ಚನ್ನಪಟ್ಟಣ ಫಲಿತಾಂಶ ಬಂದ ನಂತರದಲ್ಲಿ JDS ಪಾಳೆಯದಲ್ಲಿ ಆ ಲಕ್ಷಣಗಳು, ಆ ಒಂದು ಚಟುವಟಿಕೆಗಳು ಕಾಣಿಸ್ತಾ ಇಲ್ಲ. ದಳಪತಿಗಳು ಒಂದು ರೀತಿಯಲ್ಲಿ ದಿವ್ಯ ಮೌನಕ್ಕೆ ಶರಣಾಗಿರುವಂಥದ್ದು. ನಿನ್ನೆ ಮಾತಾಡೋಕೆ ಪ್ರಯತ್ನ ಪಟ್ಟರು ಕೂಡ ಸರಿಯಾಗಿ ಮಾತನಾಡಲಿಲ್ಲ, ರಿಯಾಕ್ಟ್ ಮಾಡಲಿಲ್ಲ. ಫಲಿತಾಂಶ ಬಂದಾಗಿದೆ, ಈಗ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ನುವಂತಹ ಧೋರಣೆಯನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ತಿಳಿದಿರುವಂಥದ್ದು. ಸೆಷನ್ ಶುರುವಾಗಿದೆ, ದೆಹಲಿಗೆ ಹೋಗಿದ್ದಾರೆ. ಸೆಷನ್ ಮುಗಿದ ನಂತರ ಮಾತಾಡುವ ಸಾಧ್ಯತೆ ಇದೆ. ಜೊತೆಗೆ ಚನ್ನಪಟ್ಟಣ
ಚನ್ನಪಟ್ಟಣ ವಿಚಾರದಲ್ಲಿ ಯಾಕೆ ಇಷ್ಟೊಂದು ದಿವ್ಯ ಮೌನ ಅಂತಂದರೆ, ಒಂದು ಸ್ವಕ್ಷೇತ್ರ ಕಳೆದುಕೊಂಡಿದ್ದು, ಇನ್ನೊಂದು ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಮಂಕಾಗಿರುವಂಥದ್ದು. ನಿನ್ನೆ JDS ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ ಚನ್ನಪಟ್ಟಣದ JDS ಮುಖಂಡರೇ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಫೋನನ್ನು ಅಂತ. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿಯು ಕೂಡ ಒಂದು ಪ್ರಮುಖ ನಾಯಕರನ್ನ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲರೂ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಅಂದರೆ ಒಂದು ರೀತಿಯಲ್ಲಿ ಈ ಫಲಿತಾಂಶದಿಂದ ತಳಮಟ್ಟದಿಂದ ದೇವೇಗೌಡರವರೆಗೂ ಕೂಡ ಒಂದು ರೀತಿಯಲ್ಲಿ ಬಹಳ ನೊಂದ್ಕೊಂಡಿರುವಂಥದ್ದು, ಬಹಳ ಅನಿರೀಕ್ಷಿತವಾಗಿ ಬಂದಿರುವಂಥ ಫಲಿತಾಂಶದಿಂದಾಗಿ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ವಲಯದಿಂದ ಸಾಕಷ್ಟು ಟೀಕೆಗಳು ಬಂದಿದ್ದಾವೆ, ಸಾಕಷ್ಟು ಟಕ್ಕರ್ಗಳು ಬಂದಿದ್ದಾವೆ, ಅದಕ್ಕೂ ಕೂಡ ರಿಯಾಕ್ಟ್ ಮಾಡಬೇಕು, ಅದನ್ನು ಕೂಡ ಯಾರು ಕೂಡ ಮಾತಾಡ್ತಾ ಇಲ್ಲ. ಮುಖ್ಯವಾಗಿ ಆ ಸೋಲಿನ ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ JDS ಸದ್ಯಕ್ಕೆ ಮುಂದಾಗ್ತಾ ಇಲ್ಲ. ಈಗ ಸದ್ಯದಲ್ಲೇ ಸೆಷನ್ ಆದ ನಂತರ ಬಹುಶಃ ಒಂದು ಕೃತಜ್ಞತಾ ಸಭೆ ಇಟ್ಕೊಳ್ಳೋದಕ್ಕೆ JDS ಮುಂದಾಗಿದೆ. ಚನ್ನಪಟ್ಟಣದಲ್ಲಿ 87,000ಕ್ಕೂ ಹೆಚ್ಚು ಮತ ಬಂದಿದೆ. ಅಂದರೆ ಸಾಂಪ್ರದಾಯಿಕ ಮತ ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಮತ ಬಂದಿದೆ. ಆ ಮತದಾರರಿಗೆ ಕೃತಜ್ಞತೆ ಇಟ್ಕೋಬೇಕು. ಆ ಕೃತಜ್ಞತಾ ಸಭೆಯಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಮಾತಾಡೋ ಸಾಧ್ಯತೆ ಇದೆ. ಆದರೆ ಅಲ್ಲಿವರೆಗೂ ಕೂಡ ಮೌನಕ್ಕೆ ಶರಣಾಗ್ತಾರೆ. ಮುಖ್ಯವಾಗಿ ಚನ್ನಪಟ್ಟಣ ಅನಿರೀಕ್ಷಿತ ಫಲಿತಾಂಶ, ಯಾವುದೂ ಕೂಡ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಒಂದು ರೀತಿಯಲ್ಲಿ JDS ಪಾಳಯದ ಇಡೀ ಪಾಳಯದ ಆತ್ಮವಿಶ್ವಾಸವೇ ಕುಂದಿಸಿದೆ. ಹಾಗಾಗಿ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿರುವಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮುಖ್ಯವಾಗಿ ಮಾತನಾಡಬೇಕಾಗಿತ್ತು ಕುಮಾರಸ್ವಾಮಿಯವರಾಗಲಿ ಅಥವಾ ದೇವೇಗೌಡರಾಗಲಿ, ಬಟ್ ಇಬ್ಬರೂ ಮಾತನಾಡಿಲ್ಲ. ಮಾತನಾಡೋದಕ್ಕೂ ಏನೂ ವಿಚಾರಗಳಿಲ್ಲ. ಕಾಂಗ್ರೆಸ್ನವ್ರು ಮಾಡಿರೋ ಆರೋಪಗಳಿಗೆ ಮುಂದಿನ ದಿನಗಳಲ್ಲಿ ಅವ್ರು ಉತ್ತರ ಕೊಡ್ತಾರೆ ಅಂತ ಅನಿಸುತ್ತೆ. ನೋಡೋಣ.